ಮರುನಾಮಕರಣದ ವಿಚಾರ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ಪರಿಸ್ಥಿತಿಗೆ ಮತ್ತೊಮ್ಮೆ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ರಾಜಭವನದ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ನಾಯಕರ ನಿಲುವಿನ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಲಾಮಿತನದ ಮಾನಸಿಕತೆ ಇದೆ. ಬೈ ನೇಚರ್ ಗುಲಾಮಿ ಸಂತತಿಗೆ ಹೊಂದಿಕೊಂಡು ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಪ್ರಧಾನಿ ನಿವಾಸವನ್ನ ರೇಸ್ ಕೋರ್ಸ್ ಮಾಡಿದ್ರು. ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ಕೂಡ ವಿರೋಧ ಇತ್ತು. ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡಿದ್ವಿ, ಅದಕ್ಕೂ ಕೂಡ ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡೋದೇ ಅವರ ಮನಸ್ಥಿತಿ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಎರಡು ಸಂಗತಿಗಳು ಅವರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಬಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬಹುದು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಆ ಪಂಚಮ ಜಾರ್ಜ್ ಇದ್ದಂತಹದ್ದು ಇದೆಲ್ಲ ಅದರ ಮೇಲೆ ಇತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸ್ ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತಹ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ ಮಾರ್ಗ. ಮರುನಾಮಕರಣದ ವಿಚಾರ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ಪರಿಸ್ಥಿತಿಗೆ ಮತ್ತೊಮ್ಮೆ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ರಾಜಭವನದ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ನಾಯಕರ ನಿಲುವಿನ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಲಾಮಿತನದ ಮಾನಸಿಕತೆ ಇದೆ. ಬೈ ನೇಚರ್ ಗುಲಾಮಿ ಸಂತತಿಗೆ ಹೊಂದಿಕೊಂಡು ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಪ್ರಧಾನಿ ನಿವಾಸವನ್ನ ರೇಸ್ ಕೋರ್ಸ್ ಮಾಡಿದ್ರು. ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ಕೂಡ ವಿರೋಧ ಇತ್ತು. ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡಿದ್ವಿ, ಅದಕ್ಕೂ ಕೂಡ ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡೋದೇ ಅವರ ಮನಸ್ಥಿತಿ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಎರಡು ಸಂಗತಿಗಳು ಅವರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಬಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬಹುದು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಆ ಪಂಚಮ ಜಾರ್ಜ್ ಇದ್ದಂತಹದ್ದು ಇದೆಲ್ಲ ಅದರ ಮೇಲೆ ಇತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸ್ ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತಹ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ ಮಾರ್ಗ. ಮರುನಾಮಕರಣದ ವಿಚಾರ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ಪರಿಸ್ಥಿತಿಗೆ ಮತ್ತೊಮ್ಮೆ ನಿರ್ಮಾಣವಾಗ್ತಾ ಇದೆ.
ಅದರಲ್ಲೂ ರಾಜಭವನದ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ನಾಯಕರ ನಿಲುವಿನ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಲಾಮಿತನದ ಮಾನಸಿಕತೆ ಇದೆ. ಬೈ ನೇಚರ್ ಗುಲಾಮಿ ಸಂತತಿಗೆ ಹೊಂದಿಕೊಂಡು ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಪ್ರಧಾನಿ ನಿವಾಸವನ್ನ ರೇಸ್ ಕೋರ್ಸ್ ಮಾಡಿದ್ರು. ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ಕೂಡ ವಿರೋಧ ಇತ್ತು. ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡಿದ್ವಿ, ಅದಕ್ಕೂ ಕೂಡ ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡೋದೇ ಅವರ ಮನಸ್ಥಿತಿ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಏನ್ ಎರಡು ಸಂಗತಿಗಳು ಅವರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬಹುದು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದು ಇದೆಲ್ಲ ಅದರ ಮೇಲಿತ್ತು. ದೇಶದೊಳಗೆ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸ್ ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತಹ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ ಮಾರ್ಗ ಮರುನಾಮಕರಣದ ವಿಚಾರ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ಪರಿಸ್ಥಿತಿಗೆ ಮತ್ತೊಮ್ಮೆ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ರಾಜಭವನದ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ನಾಯಕರ ನಿಲುವಿನ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಲಾಮಿತನದ ಮಾನಸಿಕತೆ ಇದೆ. ಬೈ ನೇಚರ್ ಗುಲಾಮಿ ಸಂತತಿಗೆ ಹೊಂದಿಕೊಂಡು ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಪ್ರಧಾನಿ ನಿವಾಸವನ್ನ ರೇಸ್ ಕೋರ್ಸ್ ಮಾಡಿದ್ರು. ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ಕೂಡ ವಿರೋಧ ಇತ್ತು. ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡಿದ್ವಿ, ಅದಕ್ಕೂ ಕೂಡ ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡೋದೇ ಅವರ ಮನಸ್ಥಿತಿ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಏನ್ ಎರಡು ಸಂಗತಿಗಳು ಅವರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬಹುದು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದು ಇದೆಲ್ಲ ಅದರ ಮೇಲಿತ್ತು. ದೇಶದೊಳಗೆ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸ್ ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತಹ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ ಮಾರ್ಗ